ನಮಸ್ಕಾರ. ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಸಂಬಂಧ ಏನೋ ಯಾವಾಗ್ಲೂ ಸುದ್ದಿಯಲ್ಲಿರುತ್ತೆ. ಆದ್ರೆ ಈಗ ಅದು ಒಂದು ಹೊಸ, ಸ್ವಲ್ಪ ಅಪಾಯಕಾರಿ ಹಂತ ತಲುಪಿದೆ ಅಂತ ಅನ್ನಿಸ್ತಾ ಇದೆ. ಹೌದು. ನಮ್ಮ ಹತ್ತಿರ ಗ್ಲೋಬಲ್ ಪಲ್ಸ್ನ ಒಂದು ಲೇಖನ ಇದೆ. ಅದು ಇದನ್ನ ಛಾಯಾಯುದ್ಧದಿಂದ ನೇರ ಸಂಘರ್ಷದ ಕಡೆಗೆ ಹೋಗ್ತಿರೋ ಪಯಣ ಅಂತ ಹೇಳ್ತಿದೆ. ಹೌದು, ಲೇಖನದ ಹೆಸರು ಕೂಡ ಇರಾನ್ ಇಸ್ರೇಲ್ ಛಾಯಾಯುದ್ಧ ಮೂಲದಿಂದ ನೇರ ಸಂಘರ್ಷಕ್ಕೆ ಅಂತ. ಇದರಲ್ಲಿ ಈ ಎರಡೂ ದೇಶಗಳ ಮಧ್ಯೆ ದಶಕಗಳಿಂದ ತೆರೆಮರೆಯಲ್ಲಿ ನಡೀತಿದ್ದ ಯುದ್ಧ ಈಗ ಹೇಗೆ ಓಪನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಇದೆ. ಸರಿ, ಹಾಗಾದ್ರೆ ಬನ್ನಿ ಈ ವಿಷಯದ ಆಳಕ್ಕೆ ಇಳಿಯೋಣ. ಒಂದು ಕಾಲದಲ್ಲಿ ಅಂದ್ರೆ 1970ರಲ್ಲಿ ಮಿತ್ರರಾಗಿದ್ದವರು ಇವತ್ತು ಯಾಕೆ ಹೀಗೆ ಪರಮ ವೈರಿಗಳಾದ್ರು? ಈ ಛಾಯಾಯುದ್ಧ ಅಂದ್ರೆ ನಿಜವಾಗಿ ಏನು? ಅದು ಹೇಗೆ ಬದಲಾಯಿತು? ಮತ್ತೆ ಮುಖ್ಯವಾಗಿ ಇದರ ಜಾಗತಿಕ ಪರಿಣಾಮ ಏನಾಗ್ಬೋದು? ಇದೆಲ್ಲ ನೋಡೋಣ. ಮೊದಲಿಗೆ ಈ ಛಾಯಾಯುದ್ಧ ಅನ್ನೋ ಪದ ಇದೆಯಲ್ಲ, ಹೌದು, ಇದನ್ನೇ ಸ್ವಲ್ಪ ಬಿಡಿಸಿ ನೋಡೋಣವೇ. ಇದು ಬರೀ ಸ್ಪೈಯಿಂಗ್ ಅಷ್ಟೇನಾ ಅಥವಾ ಏನು ಅದಕ್ಕಿಂತ ಜಾಸ್ತಿನಾ? ಇದು ಕೇವಲ ಸ್ಪೈಯಿಂಗ್ ಅಲ್ಲ, ಅದಕ್ಕಿಂತ ತುಂಬ ಸಂಕೀರ್ಣವಾದದ್ದು. ಲೇಖನ ಹೇಳೋ ಹಾಗೆ ಈ ಛಾಯಾಯುದ್ಧ ಅಂದ್ರೆ ನೇರ ಸೈನಿಕ ಯುದ್ಧ ಮಾಡದೆ ಬೇರೆ ಬೇರೆ ರೀತಿಗಳಲ್ಲಿ ಎದುರಾಳಿಯನ್ನ ವೀಕ್ ಮಾಡೋದು. ಓಕೆ. ಇದರಲ್ಲಿ ನೋಡಿ, ಸೈಬರ್ ಅಟ್ಯಾಕ್ಗಳು ಸೇರಿವೆ. ಉದಾಹರಣೆಗೆ ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ಸ್ಟಕ್ಸ್ನೆಟ್ ವೈರಸ್ ದಾಳಿ ನಡೀತು ಅಂತಾರಲ್ಲ, ಅದು. ಹೌದು, ಕೇಳಿದ್ದೀನಿ. ಹಾಗೆ ಇಸ್ರೇಲ್ನ ಮೂಲಸೌಕರ್ಯಗಳ ಮೇಲೂ ಸೈಬರ್ ದಾಳಿಗಳಾಗಿವೆ ಅಂತ ವರದಿಗಳಿವೆ. ಅಂದ್ರೆ ಡಿಜಿಟಲ್ ವಾರ್ಫೇರ್ ಒಂದು ಮುಖ್ಯ ಭಾಗ ಅಂದ್ಹಾಗೆ. ಇದ್ರ ಜೊತೆಗೆ ಲೇಖನದಲ್ಲಿ ಪ್ರಾಕ್ಸಿ ಪಡೆಗಳ ಬಗ್ಗೆನೂ ಇದೆ ಅಲ್ವಾ? ಖಂಡಿತ. ಪ್ರಾಕ್ಸಿಗಳ ಬಳಕೆ ಇದರ ಇನ್ನೊಂದು ದೊಡ್ಡ ಅಂಗ. ಇರಾನ್ ಏನ್ ಮಾಡುತ್ತೆ, ಲೆಬ್ನಾನ್ನಲ್ಲಿರೋ ಹಿಜ್ಬುಲ್ಲಾ, ಗಾಜಾದಲ್ಲಿರೋ ಹಮಾಸ್ ಇಂಥ ಗುಂಪುಗಳಿಗೆ ವೆಪನ್ಸ್, ಟ್ರೈನಿಂಗ್, ದುಡ್ಡು ಎಲ್ಲ ಕೊಟ್ಟು ಇಸ್ರೇಲ್ ಮೇಲೆ ಪ್ರೆಷರ್ ಹಾಕಿಸುತ್ತೆ. ಇನ್ನೊಂದು ಕಡೆ ಇಸ್ರೇಲ್ ಕೂಡ ಇರಾನ್ನ ಪ್ರಭಾವ ಕಮ್ಮಿ ಮಾಡೋಕೆ ರೀಜನಲ್ ಆಪರೇಷನ್ಸ್ ನಡೆಸಿದೆ ಅಂತ ಹೇಳ್ತಾರೆ. ಆಮೇಲೆ ಇರಾನ್ನ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳ ಹತ್ಯೆಗಳ ಆರೋಪ ಕೂಡ ಇಸ್ರೇಲ್ ಮೇಲಿದೆ. ಆದರೆ ಅವರದನ್ನು ಒಪ್ಪಿಕೊಂಡಿಲ್ಲ. ಓಹ್, ಹಾಗೆ. ಈ ತರಹದ ತೆರೆಮರೆಯ ಆಟ ತುಂಬಾ ವರ್ಷಗಳಿಂದ ನಡೀತಿದೆ. ಇದು ನಿಜಕ್ಕೂ ಆಶ್ಚರ್ಯ. ಯಾಕೆಂದ್ರೆ ನೀವು ಹೇಳಿದ ಹಾಗೆ ಒಂದು ಕಾಲದಲ್ಲಿ ಇವರಿಬ್ಬರ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಅಂತ ಲೇಖನದಲ್ಲಿ ಇದೆ. 70ರ ದಶಕದಲ್ಲಿ ಇರಾನ್ ಮತ್ತೆ ಇಸ್ರೇಲ್ ಮಿತ್ರರು ಅನ್ನೋದು ಈಗಿನ ಪರಿಸ್ಥಿತಿ ನೋಡಿದ್ರೆ ನಂಬೋಕೆ ಕಷ್ಟ. ಹೌದು, ಅದು ನಿಜ. 1979ರ ಇಸ್ಲಾಮಿಕ್ ಕ್ರಾಂತಿಗಿಂತ ಮುಂಚೆ ಶಾ ಆಳುತ್ತಿದ್ದ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಸಾಕಷ್ಟು ಸಹಕಾರ ಇತ್ತು. ಲೇಖನ ಹೇಳೋ ಪ್ರಕಾರ ಅವರಿಬ್ಬರಿಗೂ ಅರಬ್ ನ್ಯಾಷನಲಿಸಂ ಬಗ್ಗೆ ಒಂದು ಕಾಮನ್ ಭಯ ಇತ್ತು. ಓ, ಹಾಗಾ? ಹೌದು. ಹಾಗಾಗಿ ಡಿಫೆನ್ಸ್, ಇಂಟೆಲಿಜೆನ್ಸ್ ವಿಷಯಗಳಲ್ಲಿ ಕೋಆಪರೇಟ್ ಮಾಡ್ತಿದ್ರು. ಕೆಲವು ರಿಪೋರ್ಟ್ಸ್ ಪ್ರಕಾರ ಇಸ್ರಾಯೇಲಿ ಟೆಕ್ನಾಲಜಿ ಇರಾನಿಗೆ ಹೋಗ್ತಿತ್ತು, ಇರಾನಿನ ಆಯಿಲ್ ಇಸ್ರೇಲ್ಗೆ ಬರ್ತಿತ್ತು. ಹಾಗಾದ್ರೆ ಎಲ್ಲವೂ ಉಲ್ಟಾ ಆಗಿದ್ದು 1979ರ ಕ್ರಾಂತಿ ಆದ್ಮೇಲೇನೆ. ಅದು ಹೇಗೆ ಈ ಫ್ರೆಂಡ್ಶಿಪ್ ಅನ್ನ ಪೂರ್ತಿ ಹಗೆತನವಾಗಿ ಬದಲಾಯಿಸ್ತು? 1979ರ ಇಸ್ಲಾಮಿಕ್ ಕ್ರಾಂತಿ ಎಲ್ಲವನ್ನೂ ಚೇಂಜ್ ಮಾಡ್ತು. ಅಯೋಪೊಲ ಖೊಮೈನಿ ನೇತೃತ್ವದ ಹೊಸ ಸರ್ಕಾರ ಬಂತು. ಅವರು ತೀವ್ರವಾಗಿ ಇಸ್ರೇಲ್ ವಿರೋಧಿ ನಿಲುವು ತಗೊಂಡ್ರು. ಇಸ್ರೇಲನ್ನು ಚಿಕ್ಕ ಸೈತಾನ್ ಅಂತ ಕರೆದು ಅದರ ಅಸ್ತಿತ್ವವನ್ನೇ ಪ್ರಶ್ನಿಸಿದರು. ಇಸ್ರೇಲ್ ವಿರೋಧಿ ಗುಂಪುಗಳಿಗೆ ಸಪೋರ್ಟ್ ಮಾಡೋದು ಇರಾನ್ನ ಫಾರೆನ್ ಪಾಲಿಸಿಯ ಒಂದು ಮುಖ್ಯ ಭಾಗ ಆಯಿತು. ಅಲ್ಲಿಂದ ಶುರುವಾದ ಈ ಛಾಯಾಯುದ್ಧ ಈಗ ನೇರ ಸಂಘರ್ಷಕ್ಕೆ ತಿರುಗಿದೆ ಅಂತ ಲೇಖನ ಗುರುತಿಸ್ತದೆ. ಇದು ರೀಸೆಂಟ್ ಆಗಿ ನಡೆದ ಒಂದು ದೊಡ್ಡ ಬೆಳವಣಿಗೆ ಅಲ್ವಾ? ದಶಕಗಳ ಕಾಲ ಹೀಗೆ ಮರೆಯಲ್ಲಿ ಗುದ್ದಾಡಿದ ಮೇಲೆ ಈಗೇಕೆ ಮುಖಾಮುಖಿ? ಹೌದು, ಇದು ನಿಜಕ್ಕೂ ಒಂದು ಸೀರಿಯಸ್ ಟರ್ನ್. ಲೇಖನವು 2024ರಲ್ಲಿ ಇರಾನ್ ನೇರವಾಗಿ ಇಸ್ರೇಲ್ ಮೇಲೆ 100 ಮಿಸೈಲ್ಗಳು, ಡ್ರೋನ್ಗಳಿಂದ ದಾಳಿ ಮಾಡಿದ್ದನ್ನ ಉದಾಹರಣೆಯಾಗಿ ಕೊಡುತ್ತೆ. ಹೌದು. ದಶಕಗಳಲ್ಲೇ ಮೊದಲ ಬಾರಿಗೆ ಇರಾನ್ ತನ್ನ ನೆಲದಿಂದ ಇಸ್ರೇಲ್ ಮೇಲೆ ನೇರ ದಾಳಿ ಮಾಡಿದ್ದು. ಅದಕ್ಕೆ ಕಾರಣವಾಗಿ ಡಮಾಸ್ಕಸ್ನಲ್ಲಿದ್ದ ಇರಾನಿನ ಎಂಬಸಿ ಮೇಲೆ ಇಸ್ರೇಲ್ ಮಾಡಿದ ದಾಳಿಯನ್ನ ಹೇಳ್ತಾರೆ. ಕಾರಣ ಏನೇ ಇರಲಿ, ಇದು ಆ ಸಂಘರ್ಷದ ರೂಲ್ಸ್ ಅನ್ನೇ ಬದಲಾಯಿಸಿದೆ. ಈ ಬದಲಾವಣೆಯ ಪರಿಣಾಮಗಳು ಬರೀ ಆ ಎರಡು ದೇಶಗಳಿಗೆ ಸೀಮಿತವಾಗಿರಲ್ಲ ಅನ್ನೋದು ಕ್ಲಿಯರ್. ಜಾಗತಿಕವಾಗಿ ಇದರ ಎಫೆಕ್ಟ್ಸ್ ಏನು? ಲೇಖನ ಏನ್ ಹೇಳುತ್ತೆ? ಲೇಖನ ಇದರ ಬಗ್ಗೆ ಗಂಭೀರ ಎಚ್ಚರಿಕೆಗಳನ್ನೇ ಕೊಡುತ್ತೆ. ಮೊದಲನೇದಾಗಿ ನೋಡಿ, ಮಿಡಲ್ ಈಸ್ಟ್ ಅನ್ನೋದು ಗ್ಲೋಬಲ್ ಆಯಿಲ್ ಸಪ್ಲೈನ ಸೆಂಟರ್. ಇಲ್ಲೇನಾದ್ರೂ ದೊಡ್ಡ ಕಾನ್ಫ್ಲಿಕ್ಟ್ ಆದ್ರೆ ಆಯಿಲ್ ಬೆಲೆ ವಿಪರೀತ ಹೆಚ್ಚಾಗಬಹುದು. ಹೌದು, ನಿಜ. ಅದು ಇಡೀ ಪ್ರಪಂಚದ ಎಕಾನಮಿ, ಹಣದುಬ್ಬರದ ಮೇಲೆ ಎಫೆಕ್ಟ್ ಮಾಡುತ್ತೆ. ಎರಡನೇದಾಗಿ, ಗ್ಲೋಬಲ್ ಮಾರ್ಕೆಟ್ಗಳು ಅಸ್ಥಿರ ಆಗ್ಬಹುದು. ಯುದ್ಧದ ಭಯ ಬಂದ್ರೆ ಇನ್ವೆಸ್ಟರ್ಸ್ ಹೆದರುತ್ತಾರೆ.
ಶಿಪ್ಪಿಂಗ್ ರೂಟ್ಸ್ಗಳಿಗೆ ತೊಂದರೆ ಆಗಬಹುದು. ಅಂದ್ರೆ ಎಕನಾಮಿಕ್ ಪರಿಣಾಮಗಳು ತಕ್ಷಣ ಕಾಣಿಸುತ್ತೆ. ಸರಿ. ಇನ್ನು ರೀಜನಲ್ ಸ್ಟೆಬಿಲಿಟಿ ವಿಷಯದಲ್ಲೂ ಪ್ರಾದೇಶಿಕ ಸ್ಥಿರತೆ ಅದು ಇನ್ನೂ ದೊಡ್ಡ ಕಳವಳದ ವಿಷಯ. ಈ ಸಂಘರ್ಷ ಏನಾದ್ರೂ ಒಂದು ದೊಡ್ಡ ಪ್ರಾದೇಶಿಕ ಯುದ್ಧವಾನಿ ಬದಲಾಗೋ ರಿಸ್ಕ್ ಇದೆ. ಸೌದಿ ಅರೇಬಿಯಾ, UAE, ಆ ಭಾಗದ ಬೇರೆ ದೇಶಗಳು ಅಷ್ಟೇ ಅಲ್ಲ, ಅಮೆರಿಕ, ರಷ್ಯಾದಂತಹ ದೊಡ್ಡ ಶಕ್ತಿಗಳು ಕೂಡ ಇದರಲ್ಲಿ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಓ ಗಾಡ್. ಇದು ಇಡೀ ಪ್ರದೇಶದ ಸ್ಥಿರತೆಯನ್ನೇ ಹಾಳು ಮಾಡಬಹುದು. ಹಾಗಾಗಿ ಇದನ್ನ ಕೇವಲ ಇರಾನ್-ಇಸ್ರೇಲ್ ಜಗಳ ಅಂತ ನೋಡಕ್ಕಾಗಲ್ಲ. ಸರಿ, ಹಾಗಾದ್ರೆ ಗ್ಲೋಬಲ್ ಪಲ್ಸ್ ಲೇಖನದ ಆಧಾರದ ಮೇಲೆ ನಾವು ಇವತ್ತು ನೋಡಿದ್ದು ಒಂದು ಕಾಲದ ಮಿತ್ರರು ಹೇಗೆ ವೈರಿಗಳಾದ್ರು, ಆಮೇಲೆ ದಶಕಗಳ ಕಾಲ ಛಾಯಾಯುದ್ಧ ಹೇಗೆ ನಡೀತು, ಮತ್ತೆ ಈಗ ಅದು ಹೇಗೆ ನೇರ ಸಂಘರ್ಷದ ರೂಪ ಪಡೆದು ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರುತ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ಹೌದು, ಇದು ಸದಾ ಬದಲಾಗುತ್ತಲೇ ಇರುವ ತುಂಬಾ ಸೂಕ್ಷ್ಮವಾದ ಪರಿಸ್ಥಿತಿ. ಪ್ರತಿಯೊಂದು ಘಟನೆಗೂ ದೊಡ್ಡ ಪರಿಣಾಮ ಇರುತ್ತೆ. ಕೊನೆಯದಾಗಿ ಈ ಚರ್ಚೆಯಿಂದ ನನಗೊಂದು ಪ್ರಶ್ನೆ ಬರ್ತಿದೆ. ಈ ಸಂಘರ್ಷ ಹೀಗೆ ತೆರೆಮರೆಯಿಂದ ಹೊರಗೆ ಬಂದು ನೇರ ರೂಪ ಪಡೆದಿರುವಾಗ ಮಧ್ಯಪ್ರಾಚ್ಯದಲ್ಲಿ ಸ್ಥಿರತೆ ಅನ್ನೋದಕ್ಕೆ ಇನ್ನು ಮುಂದೆ ಅರ್ಥವಾದ್ರೂ ಏನೋ? ಈ ಹೊಸ ರಿಯಾಲಿಟಿಯಲ್ಲಿ ಶಾಂತಿ ಅಥವಾ ಕನಿಷ್ಠ ಯುದ್ಧ ಇಲ್ಲದ ಸ್ಥಿತಿಗೆ ಬರೋಕೆ ಸಾಧ್ಯ ಇದೆಯಾ? ಇದರ ಮುಂದಿನ ದಾರಿ ಹೇಗಿರ್ಬೋದು? ಇದ್ರ ಬಗ್ಗೆ ಯೋಚನೆ ಬೇಕಾಗಿದೆ ಅಲ್ವಾ? ಹೌದು, ನಿಜಕ್ಕೂ ಅದು ಬಹುದೊಡ್ಡ ಪ್ರಶ್ನೆ.